ನಮಸ್ಕಾರ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗತಕ್ಕಂಥ ಮೆಂಟಲ್ ಎಬಿಲಿಟಿಯ ಒಂದು ಚಾಪ್ಟರ್ ಇಲ್ಲಿದೆ ನೋಡಿ. ಸರಾಸರಿ. ಸರಾಸರಿ ಇದಕ್ಕೆ ಇಂಗ್ಲೀಷಲ್ಲಿ ಎವರೇಜ್ ಅಂತ ಕರಿತೀವಿ. ಸರಾಸರಿ ಅಂತಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ ಆಗ್ತದೆ. ಕೊಟ್ಟಂತ ಒಟ್ಟು ಸಂಖ್ಯೆಯನ್ನ ಕೂಡಿಸ್ಕೊಂಡು ಬಂದಿರತಕ್ಕಂಥ ಸಂಖ್ಯೆಯಿಂದ ಭಾಗಿಸಿದ್ರೆ ನಮ್ಗೆ ಸರಾಸರಿ ಅಂತ ಸಿಗ್ತದೆ. ಉದಾಹರಣೆ ನೋಡಿದಾಗ 5, 10, 15, 20, 25 ಇವುಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಂದ್ರೆ ಸರಾಸರಿ ಒಟ್ಟು ಸಂಖ್ಯೆ ಅಂತಂದ್ರೆ 5, 10, 15, 20, 25 ಅಂತಂದ್ರೆ 5 ಪ್ಲಸ್ 10 ಪ್ಲಸ್ 15 ಪ್ಲಸ್ 20 ಪ್ಲಸ್ 25 ಇವುಗಳ ಸರಾಸರಿ ಅಂತಂದ್ರೆ ಒಟ್ಟು ಸಂಖ್ಯೆ ಅಂದ್ರೆ 1, 2, 3, 4, 5 ಆಗ್ತಾವ್ರಿ. ಸೊ ಒಟ್ಟು ಸಂಖ್ಯೆ ಅಂದ್ರೆ 5 ಅಂತ ಇಟ್ಕೊಳ್ಬೇಕು. ಸೊ ಈಗ ಕೂಡಿಸಿರಿ. ಸರಾಸರಿ ಇಸ್ ಈಕ್ವಲ್ ಟು 5, 10, 15, 15, 15, 30, 30, 20, 50, 50, 25, 75 ಆಗ್ತದೆ ಡಿವೈಡೆಡ್ ಬೈ 5. ಸೊ ಈ 75ಕ್ಕೆ 5ರಿಂದ ಭಾಗಿಸಿದ್ರೆ 5 ಒಂದೇ 5 15 ಇದೆ. ಸೊ 5, 10, 15, 20, 25ರ ಸರಾಸರಿ ಎಷ್ಟಾಗ್ತದೆ ಅಂತಂದ್ರೆ 15 ಆಗುತ್ತದೆ. ಪೊಲೀಸ್ ಎಕ್ಸಾಮ್ಗೆ ಅನುಕೂಲ ಆಗುವಂತ ಸರಾಸರಿಯಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಇದೆ ನೋಡಿ. 10 ಜನ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷ. ಇವರೊಂದಿಗೆ ಶಿಕ್ಷಕರು ಸೇರಿಕೊಂಡರೆ ಸರಾಸರಿ ವಯಸ್ಸು 1 ವರ್ಷ ಹೆಚ್ಚಳವಾಗುತ್ತದೆ. ಹಾಗಾದ್ರೆ ಶಿಕ್ಷಕರ ವಯಸ್ಸು ಎಷ್ಟು ಕ್ವಶನ್. ಸೊ ಇದಕ್ಕೆ ಯಾವ ರೀತಿಯಾಗಿ ಬಿಡಿಸ್ಬೇಕಂದ್ರೆ ಒಂದು ಸೂತ್ರ ಬರ್ತದೆ ಸರ್. ಸರಾಸರಿ ಸಂಖ್ಯೆ ಇಂಟು ಸರಾಸರಿ ಇಸ್ ಈಕ್ವಲ್ ಟು ಮೊತ್ತ ಅಂತ ಆಗ್ತದೆ. ಅಂದ್ರೆ ಸಂಖ್ಯೆ ಇಂಟು ಸರಾಸರಿ ಇಸ್ ಈಕ್ವಲ್ ಟು ಮೊತ್ತ. ಸಂಖ್ಯೆ ಅಂದ್ರೆ 10 ಸಂಖ್ಯೆ ಅಂದ್ರೆ 10 ಜನ ವಿದ್ಯಾರ್ಥಿಗಳು 10 ಸಂಖ್ಯೆ ಆಗ್ತದೆ 10 ಇಂಟು ಸರಾಸರಿ 10 ಜನ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷ. 12 ವರ್ಷ ಇಸ್ ಈಕ್ವಲ್ ಟು 10 ಇಂಟು 12 ಮಾಡಿದ್ರೆ 120 ಮೊತ್ತ ಬರ್ತದೆ. ಇವರೊಂದಿಗೆ ಶಿಕ್ಷಕರು ಬಂದು ಸೇರಿಕೊಂಡರೆ 1 ವರ್ಷ ಹೆಚ್ಚಳವಾಗುತ್ತದೆ ಅಂತಂದ್ರೆ ಸಂಖ್ಯೆ 10 ಜನ ಇದ್ದಿದ್ದು 11 ಆಗ್ತದೆ. ಶಿಕ್ಷಕರು ಬಂದು ಸೇರುವುದರಿಂದ ಸರಾಸರಿ ಕೂಡ 1 ವರ್ಷ ಹೆಚ್ಚಳವಾಗುತ್ತದೆ ಅಂತಂದ್ರೆ 12 ಇಂಟು 13 ಆಗ್ತದೆ. ಒಂದು ವೇಳೆ 11 ಇಂಟು 13 ಮಾಡಿದ್ರೆ 143 ಬರ್ತದೆ. ಈಗ ನಮ್ಮ ಶಿಕ್ಷಕರ ವಯಸ್ಸು ಬೇಕಾಗಿದೆ. ಈ 143ರಲ್ಲಿ 120 ಕಳೆದ್ರೆ 23 ಬರುತ್ತದೆ. ಇದು ಶಿಕ್ಷಕರ ವಯಸ್ಸು ಆಗುತ್ತದೆ. ಬಂದು ಸೇರಿದ ಶಿಕ್ಷಕರ ವಯಸ್ಸು ಆಗುತ್ತದೆ. ಇದನ್ನು ಇನ್ನೊಂದು ವಿಧಾನದಲ್ಲಿ ಕೂಡ ನಾವು ಬಿಡಿಸಬಹುದು. ಹೇಗಪ್ಪ ಅಂತಂದ್ರೆ ಅದನ್ನ ನಾವು ಟ್ರಿಕ್ಸ್ ಅಂತ ಕರಿತೀವಿ. ಟ್ರಿಕ್ಸ್ ಅಲ್ಲಿ ಯಾವ ರೀತಿ ಬಿಡಿಸೋದು ಅಂದ್ರೆ ಸ್ವಲ್ಪ ಕೊಟ್ಟಂತ ನಂಬರ್ ಕೊಟ್ಟರೆ ಸರ್ 10 ಜನ ವಿದ್ಯಾರ್ಥಿಗಳ ಅಂತಂದ್ರೆ 10 ಜನ ಇದೆ. ಸೊ 10 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷವಾಗಿದೆ. ಯಾರೊಂದಿಗೆ ಈ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರೊಬ್ಬರು ಬಂದು ಸೇರಿದ್ದರೆ ಸರಾಸರಿಯಲ್ಲಿ ಎಷ್ಟು ವರ್ಷ ಹೆಚ್ಚಳವಾಗುತ್ತದೆ ಅಂತಂದ್ರೆ 1 ವರ್ಷ ಹೆಚ್ಚಳವಾಗುತ್ತದೆ ಪ್ಲಸ್ 1. ಹಾಗಾದ್ರೆ ಸೊ ಇಲ್ಲಿ ನೋಡಿ ಇದಕ್ಕೆ ಇಂಟು ಮಾಡುವ 10 ಒಂದಲೇ ಇದೆ ಸರ್ 10 ಪ್ಲಸ್ 12 1 ಅಂದ್ರೆ 1 ವರ್ಷ ಹೆಚ್ಚಳ ಆಗಿದೆ ಶಿಕ್ಷಕರು ಬರೋದ್ರಿಂದ 12 1 13 ಆಗುತ್ತದೆ. 12 1 ಎಷ್ಟು 13. 10 ಒಂದಲೇ ಇಂಟು ಇಲ್ಲಿ 10 ಒಂದಲೇ 10 12 1 13 10 ಪ್ಲಸ್ 13 ಮಾಡಿದಾಗ 23 ಆಗುತ್ತದೆ. ಹಾಗಾದ್ರೆ ಬಂದು ಸೇರಿದ ಶಿಕ್ಷಕರ ವಯಸ್ಸು 23 ವರ್ಷವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವ ಇನ್ನೊಂದು ಸರಾಸರಿಯ ಮೇಲೆ ಪ್ರಾಬ್ಲಮ್ ಇದೆ ನೋಡಿ. 10, 20, 30, 40 x ಇವುಗಳ ಸರಾಸರಿಯು 60 ಆದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇದನ್ನು ಯಾವ ರೀತಿ ಕಂಡುಹಿಡಿಯಬೇಕು? ಸರಾಸರಿ ಅಂತಂದ್ರೆ ಸೂತ್ರ. ಸರಾಸರಿ ಅಂತಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಅಂದ್ರೆ ಕೊಟ್ಟಂತ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಏನಾಗ್ತದೆ ಸರ್ ಒಟ್ಟು ಸಂಖ್ಯೆ. ಸೊ ಹಾಗಿದ್ರೆ ಸರಾಸರಿ ಅಂದ್ರೆ ಅವರೇ ಕೊಟ್ಟಿದ್ದಾರೆ. ಸರಾಸರಿ 10, 20, 30, 40 x ಇವುಗಳ ಸರಾಸರಿಯು 60 ಆಗಿದೆ. ಅಂದ್ರೆ ಸರಾಸರಿ 60 ಒಟ್ಟು ಸಂಖ್ಯೆಗಳ ಮೊತ್ತ ಅಂದ್ರೆ ಯಾವ ಸಂಖ್ಯೆ ಕೊಟ್ಟಿದ್ದಾರೆ 10, 20, 30, 40 x ಎಷ್ಟು ಸಂಖ್ಯೆ ಕೊಟ್ಟಿದ್ದಾರೆ. ಸೊ ಗಮನಿಸಿ 10 ಪ್ಲಸ್ 20 ಪ್ಲಸ್ 30 ಪ್ಲಸ್ 40 ಪ್ಲಸ್ x. ಹಾಗಾದ್ರೆ ಒಟ್ಟು ಸಂಖ್ಯೆ ಎಷ್ಟಪ್ಪ 1, 2, 3,
4 5 ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂದ್ರೆ 5 ಸಂಖ್ಯೆ. ಹೌದಾ? ಈಗ ನೆಕ್ಸ್ಟ್ ಪ್ರೊಸೀಜರ್, ಈ 5ಅನ್ನ ಈ ಕಡೆ ತಗೊಂಡ್ರೆ, ಈ ಡಿವೈಡೆಡ್ ಬೈ ಇದನ್ನ ಈ ಕಡೆ ತಗೊಂಡ್ರೆ ಇಂಟು ಆಗ್ತದೆ, ಅಂದ್ರೆ 60 ಇಂಟು 5 ಆಗ್ತದೆ ಇಸ್ ಈಕ್ವಲ್ಸ್ ಟು 10 20 30 40 ಪ್ಲಸ್ x. ಇವುಗಳನ್ನು ಕೂಡಿಸ್ಕೊಂಡ್ರೆ 10 20 30 ಆಗ್ತದೆ, 30 30 60 ಆಗ್ತದೆ, 60 40 100 ಆಗ್ತದೆ, 100 ಪ್ಲಸ್ x 100 ಪ್ಲಸ್ x. ಸೊ ಹಾಗಿದ್ರೆ 60 ಇಂಟು 5 ಮಾಡಿದ್ರೆ 300 ಆಗ್ತದೆ ಇಸ್ ಈಕ್ವಲ್ ಟು 100 ಪ್ಲಸ್ x. ಸೊ ನಮ್ಗೆ x ನ ಬೆಲೆಯನ್ನು ಕಂಡುಹಿಡಿಯಲು ಹೇಳಿದರೆ x ಇಸ್ ಈಕ್ವಲ್ ಟು 300 ರಲ್ಲಿ 100 ಈ ಕಡೆ ಬಂದ್ರೆ ಮೈನಸ್ ಆಗ್ತದೆ, ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆದು ಬಿಡ್ರಿ. 300 ರಲ್ಲಿ ಒಂದು 100 ಅನ್ನ ಕಳೆದ್ರೆ x ಇಸ್ ಈಕ್ವಲ್ ಟು 200 ಬರುತ್ತದೆ. x ನ ಬೆಲೆ 200 ಆಗಬೇಕಾಯಿತು. ಸೊ ನಾವು ಸೂತ್ರದ ಪ್ರಕಾರವಾಗಿ ಮಾಡಿದ್ರೆ x ಇಸ್ ಈಕ್ವಲ್ ಟು 200 ಬರುತ್ತದೆ. ಇದನ್ನೇ ನಾವು ಇನ್ನೊಂದು ವಿಧಾನದಲ್ಲಿ ಕೂಡ ಬಿಡಿಸಬಹುದು. ಹೇಗಪ್ಪ ಅಂತಂದ್ರೆ ಅದಕ್ಕೆ ಟ್ರಿಕ್ಸ್ ಅಂತ ಕರಿತೀವಿ. ಟ್ರಿಕ್ಸ್ ಅಂದ್ರೆ ಏನು? ಕೊಟ್ಟಂತ ಸಂಖ್ಯೆಗಳು ಏನಂತಾವ್ರಿ? 10 20 30 40 x. ಓಕೆ, 10 20 30 40 x. ಹೌದಾ? ಸೊ ಇವುಗಳ ಸರಾಸರಿ ಎಷ್ಟಿದೆ? 60 ಅಂತ ಇದೆ. ಇವುಗಳ ಸರಾಸರಿ ಎಷ್ಟಿದೆ? 60 ಅಂತ ಇದೆ. ಸೊ 10 ಸಂಖ್ಯೆ 60 ಆಗಬೇಕಾದ್ರೆ ಎಷ್ಟು ಸಂಖ್ಯೆ ಕಡಿಮೆ ಇದೆ? 50. 20 ಇದೆ, ಸರಾಸರಿ 60 ಆಗಬೇಕಾದ್ರೆ 40 ಕಡಿಮೆ ಇದೆ. ಇಲ್ಲಿ 30 ಇದೆ, 30 ಸರಾಸರಿ ಆಗಬೇಕಾದ್ರೆ 30 ಸಂಖ್ಯೆ ಕಡಿಮೆ ಇದೆ. 40 ಇದೆ, ಸರಾಸರಿ 60 ಆಗಬೇಕಾದ್ರೆ 20 ಸಂಖ್ಯೆ ಕಡಿಮೆ ಇದೆ. 20 ಬರ್ಕೊಡ್ರಿ. x ಇದೆ, ಸರಾಸರಿ 60 ಆಗಬೇಕಾದ್ರೆ 60 ಟೋಟಲಿ ಸಂಖ್ಯೆ ಕಡಿಮೆ ಇದೆ. ಸೊ ಹಾಗಾದ್ರೆ 10 50 60 20 40 60 30 30 60 40 20 60 x 60. ಸೊ ಸರಾಸರಿ 60 ಇದೆ. ಇವುಗಳನ್ನ ಕೂಡಿಸಿಬಿಡಿ. 50 40 90 90 30 120 120 140 140 60 200 ಆಗ್ತದೆ. ಹಾಗಾದರೆ x ನ ಬೆಲೆ 200. ಈ ರೀತಿಯೂ ಕೂಡ ನಾವು x ನ ಬೆಲೆಯನ್ನು ಕಂಡು ಹಿಡಿಯಬಹುದು. ಇನ್ನೊಂದು ಸರಾಸರಿಯ ಮೇಲೆ ಪ್ರಾಬ್ಲಮ್. ಒಬ್ಬ ವ್ಯಕ್ತಿ ಎ ಸ್ಥಳದಿಂದ ಬಿ ಗೆ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 3 ಗಂಟೆಗಳ ಕಾಲ ಪ್ರಯಾಣ ಮಾಡುತ್ತಾನೆ ಮತ್ತು ಬಿ ಸ್ಥಳದಿಂದ ಸಿ ಸ್ಥಳಕ್ಕೆ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ 2 ಗಂಟೆಗಳ ಕಾಲ ಪ್ರಯಾಣ ಮಾಡುತ್ತಾನೆ. ಹಾಗಾದ್ರೆ ಅವನ ಪ್ರಯಾಣದ ಸರಾಸರಿ ವೇಗವೆಷ್ಟು? ಈ ರೀತಿ ಕ್ವಶನ್ಸ್ ಕೇಳಿದಾಗ ಒಂದು ಸೂತ್ರ ಬರ್ತದೆ. ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಕಾಲ. ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಕಾಲ ಅಂತಂದ್ರೆ ಒಟ್ಟು ದೂರ ಅಂತಂದ್ರೆ ಎ ದಿಂದ ಬಿ ಗೆ, ಬಿ ದಿಂದ ಸಿ ಗೆ ಅವನ ಪ್ರಯಾಣ ದೂರವನ್ನು ನಾವು ಕಂಡುಹಿಡಿಯಬೇಕು. ಸೊ ಹಾಗಿದ್ರೆ ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಪ್ರತಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 3 ಗಂಟೆಗಳ ಕಾಲ ಪ್ರಯಾಣ ಮಾಡಿದ್ದಾನೆ ಅಂತಂದ್ರೆ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಅಂತಂದ್ರೆ 3 ಗಂಟೆಗೆ 180 ಕಿಲೋಮೀಟರ್ ಆಗುತ್ತದೆ. ಗಂಟೆಗೆ 60 ಕಿಲೋಮೀಟರ್ ಹೋದ್ರೆ 2 ಗಂಟೆಗೆ 120 ಕಿಲೋಮೀಟರ್ ಆಗುತ್ತದೆ. 3 ಗಂಟೆಗೆ 180 ಕಿಲೋಮೀಟರ್ ಆಗುತ್ತದೆ. ಅಂದ್ರೆ ಎ ದಿಂದ ಬಿ ಗೆ 180 ಕಿಲೋಮೀಟರ್ ಆಗುತ್ತದೆ. ಮತ್ತು ಬಿ ದಿಂದ ಸಿ ಗೆ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ 2 ಗಂಟೆಗಳ ಕಾಲ ಅಂತಂದ್ರೆ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಅಂತಂದ್ರೆ 2 ಗಂಟೆಗಳ ಕಾಲ ಅಂದ್ರೆ ಒಂದು 100 ಕಿಲೋಮೀಟರ್ ಆಗುತ್ತದೆ. ಬಿ ದಿಂದ ಸಿ ಗೆ ಒಂದು 100 ಕಿಲೋಮೀಟರ್ ಪ್ರಯಾಣವನ್ನ ಮಾಡ್ತಾನೆ. ಸೊ ಒಟ್ಟು ದೂರ ಅಂದ್ರೆ ಎ ದಿಂದ ಬಿ ಗೆ 180 ಕಿಲೋಮೀಟರ್ ಸಿಕ್ತು, ಬಿ ದಿಂದ ಸಿ ಗೆ ಒಂದು 100 ಕಿಲೋಮೀಟರ್ ಸಿಕ್ತು. ಒಟ್ಟು ದೂರ ಅಂದ್ರೆ ಕೂಡಿಸ್ಕೊಂಡ್ಬಿಡ್ರಿ 180 ಪ್ಲಸ್ 100. ಸೊ ಡಿವೈಡೆಡ್ ಬೈ ಒಟ್ಟು ಕಾಲ. ಎ ದಿಂದ ಬಿ ಗೆ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 3 ಗಂಟೆಗಳ ಕಾಲ ಪ್ರಯಾಣ ಮಾಡುತ್ತಾನೆ. 3 ಪ್ಲಸ್ ಒಟ್ಟು ಅಂದ್ರೆ ಕೂಡಿಸ್ಕೊಂಡ್ಬೇಕು. ಬಿ ದಿಂದ ಸಿ ಸ್ಥಳಕ್ಕೆ ಪ್ರತಿ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ 2 ಗಂಟೆಗಳ ಕಾಲ ಪ್ರಯಾಣ ಮಾಡುತ್ತಾನೆ ಅಂದ್ರೆ ಪ್ಲಸ್ 2. ಸೊ ಮೇಲೆ 100 ಪ್ಲಸ್ 180 ಪ್ಲಸ್ 100 ಅಂತಂದ್ರೆ 280 ಆಗ್ತದೆ. ಸೊ ಒಟ್ಟು ಕಾಲ ಅಂತಂದ್ರೆ 3 ಪ್ಲಸ್ 2 ಅಂತಂದ್ರೆ 5 ಆಗ್ತದೆ. ಈ 280ಕ್ಕ 5ರಿಂದ ಭಾಗಿಸಿದ್ರೆ 280ಕ್ಕೆ 5ರಿಂದ ಭಾಗಿಸೋದು ಹೇಗೆ ಅಂತಂದ್ರೆ 5 ಒಂದ್ಲೆ 5ರ ಬಗ್ಗೆ 28 ಇಲ್ಲ, ಸಿಂಪಲ್ ಸಂಖ್ಯೆ ಬರ್ತಾನೆ ಹೋದ್ರಿ. 5 5 25. ಹಾಗಾದ್ರೆ ಇಲ್ಲಿ 3 ಇತ್ತು, ಮುಂದೆ 0 ಅಂದರೆ 35, 5 6 30. ಸೊ 56. ಹಾಗಾದ್ರೆ ಆ ವ್ಯಕ್ತಿಯ ಪ್ರಯಾಣದ ಸರಾಸರಿ ವೇಗ 56 ಕಿಲೋಮೀಟರ್ ಪರ್ ಅವರ್. ಸರಾಸರಿಯ ಮೇಲೆ ಇನ್ನೊಂದು ಕ್ವಶನ್, ಟೈಪ್ಸ್ ಆಫ್ ಕ್ವಶನ್ಸ್ ಇದೆ. ಒಂದು ಕ್ರಿಕೆಟ್ ತಂಡ 50 ಓವರ್ಗಳಲ್ಲಿ 282 ರನ್ ಗಳಿಸಬೇಕಾಗಿದೆ. ಇದು ಮೊದಲ 10 ಓವರ್ಗಳಲ್ಲಿ 3.2 ರನ್ ಸರಾಸರಿ ಬಾರಿಸಿದೆ. ಹಾಗಾದರೆ ತಂಡ ಗೆಲ್ಲಲು
ಇನ್ನು ಯಾವ ಸರಾಸರಿಯೊಂದಿಗೆ ರನ್ ಬಾರಿಸಬೇಕು. ಸೊ ಒಂದು ಕ್ರಿಕೆಟ್ ತಂಡ 50 ಓವರ್ಗಳಲ್ಲಿ 282 ರನ್ ಗಳಿಸಬೇಕಾಗಿದೆ. ಈ ತಂಡ ಮೊದಲ 10 ಓವರ್ಗಳಲ್ಲಿ 3.2 ರನ್ ಸರಾಸರಿ ಬಾರಿಸಿದೆ. ಅಂದ್ರೆ ಇನ್ನು ಯಾವ ಸರಾಸರಿಯೊಂದಿಗೆ ರನ್ ಬಾರಿಸಿದರೆ ಆ ತಂಡ ಗುರಿ ಮುಡಿಸುವಂತಕ್ಕಂಥ ಕ್ವಶನ್ಸ್ ಇದೆ. ಸೊ ಇದಕ್ಕೆ ಯಾವ ರೀತಿ ಮಾಡೋದು ಸ್ವಲ್ಪ ಗಮನಿಸಿರಿ. ನಿಗದಿತ 50 ಓವರ್ಗಳನ್ನು ಅಂದ್ರೆ ಅಲ್ಲಿ ಇರತಕ್ಕಂಥ ಓವರ್ಗಳ ಸಂಖ್ಯೆ 50. ಸೊ 282 ರನ್ ಗಳಿಸಬೇಕಾಗಿದೆ. ಎಷ್ಟು ಅಂದ್ರೆ 282 ರನ್ ಗಳಿಸಬೇಕಾಗಿದೆ. ಇದು ಮೊದಲ 10 ಓವರ್ಗಳಲ್ಲಿ 3.2 ರನ್ ಬರೆಯಲ್ಲ, 3.2 ರನ್ ಸರಾಸರಿ. 3.2 ರನ್ ಸರಾಸರಿ ಅಂದ್ರೆ ಒಂದು ಓವರಿಗೆ 3.2 ರನ್ ಎಂದರ್ಥ. ಹಾಗಾಗಿ 10 ಓವರಿಗೆ ಎಷ್ಟಾಗ್ತಾವ್ರೆ ಅಂದ್ರೆ 10 ಇಂಟು 3.2 ಮಾಡಿದ್ರೆ 32 ಬರ್ತದೆ. ಅಂದರೆ 10 ಓವರ್ಗಳಲ್ಲಿ ಆ ತಂಡ 32 ರನ್ ಬಾರಿಸಿದೆ. ಅಂದರೆ 10 ಓವರ್ಗಳಲ್ಲಿ ಆ ತಂಡ 32 ರನ್ ಬಾರಿಸಿದೆ. ಸೊ ಹಾಗಾದ್ರೆ 50 ಓವರ್ಗಳಲ್ಲಿ ಈಗ ಮುಗಿದಿರ್ತಕ್ಕಂಥ ಓವರ್ಗಳ ಸಂಖ್ಯೆ 10, ಉಳಿದಿರ್ತಕ್ಕಂಥ ಸಂಖ್ಯೆ 40 ಆಗ್ತದೆ. ಸೊ 282 ರನ್ಗಳಲ್ಲಿ 32 ರನ್ ಗಳಿಸಿದ್ದಾರೆ ಅಂತಂದ್ರೆ 250 40 ಓವರ್ಗಳಲ್ಲಿ ಆ ತಂಡ 250 ರನ್ ಗಳಿಸಬೇಕಾಗಿದೆ. ಈಗ ಯಾವ ಸರಾಸರಿಯೊಂದಿಗೆ ಅಂದ್ರೆ ಪ್ರತಿ ಓವರ್ಗೆ ಯಾವ ಸರಾಸರಿಯೊಂದಿಗೆ ರನ್ ಬಾರಿಸುತ್ತಾ ಹೋದರೆ 250 ರನ್ಗಳ ಗಡಿ ತಲುಪಬಹುದು ಅಂತಂದ್ರೆ ಈ 240 250ಕ್ಕೆ 40ರಿಂದ ಭಾಗಿಸಬೇಕು. ಸೊ ಬಾರಿಸೋ ವಿಧಾನ ಈ 0 ಕ್ಯಾನ್ಸಲ್ ಆಗ್ತದೆ ಈ ಸಲ. 4 1 4 6 24. ಸೊ 4 24 1 ಮಿನಿಟ್ ಅಲ್ಲಿ ಪಾಯಿಂಟ್ ಕೊಟ್ಟು 0 ತಗೊಳ್ರಿ. 4 ಮಧ್ಯೆ 10 ಇರ್ರಿ, 4 8 ಆಗ್ತದೆ. 4 8 2 ಮತ್ತೆ ಪಾಯಿಂಟ್ ಕೊಡೋ ಅವಶ್ಯಕತೆ ಇಲ್ಲ. 0 ತಗೊಳ್ರಿ, 4 5 20. 6.25ರೊಂದಿಗೆ ಸರಾಸರಿಯೊಂದಿಗೆ ರನ್ ಬಾರಿಸಬೇಕು. ಇದು ಭಾಗಾಕಾರ ವಿಧಾನ. ಈ ರೀತಿ ಬರದೇ ಹೋದ್ರೆ ನಾವು ಈ ವಿಧಾನದಲ್ಲಿ ಮಾಡ್ಕೊಳ್ಬೇಕಾಗ್ತದೆ. 250 ಡಿವೈಡೆಡ್ ಬೈ 40. 40 240 ಆಗ್ತದೆ. 0 5 4 1 ಉಳಿತು 0 0. ಸೊ ಈ ಭಾಗ ಹೋಗಲಾಗ ಪಾಯಿಂಟ್ ಕೊಟ್ಟು 0 ತಗೊಳ್ರಿ. ಇನ್ನು 42 80 ಅಂತ ಆಗ್ತದೆ. ಸೊ 0 2 1 9 0 ಆಗ್ತದೆ. ಸೊ ಹಾಗಾದ್ರೆ ಮತ್ತೆ ಇಲ್ಲಿ 0 ಒಂದ್ಸಲ ಪಾಯಿಂಟ್ ಕೊಟ್ಟ ಮತ್ತೆ ಕೊಡೋ ಅವಶ್ಯಕತೆ ಇಲ್ಲ. ಸೊ 4 5 45 200 ಆಗ್ತದೆ. ಸೊ 0 0 0. ಸೊ 6.25 6.25 ರನ್ ಸರಾಸರಿಯೊಂದಿಗೆ ಪ್ರತಿ ಓವರ್ಗೆ ಅವರು ಬಾರಿಸಿದರೆ ಅವರ ಗಡಿಯನ್ನು ತಲುಪುತ್ತಾರೆ. ಓಕೆ.